ಪ್ರೈಸ್ ದ ಲಾರ್ಡ್. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಕೀರ್ತನೆ 101ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡೋಣ. ನಾವು ಯಾವ ರೀತಿ ಇದ್ರೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಯಾವ ರೀತಿ ನಾವು ಇರಬೇಕಂತ ನಮಗೆ ದೇವ್ರ ವಾರ್ತೆಗಳು ಹೇಳ್ಕೊಡ್ತದೆ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು. ನಾವು ಆತನ ಪ್ರೀತಿ ನೀತಿಗಳನ್ನು ಕುರಿತು ದೇವರನ್ನ ಆರಾಧನೆ ಮಾಡೋಣ, ನಾವು ಹಾಡೋಣ. ಯೆಹೋವನೇ ನಿನ್ನನ್ನು ಕೊಂಡಾಡುವನು. ಯಾವಾಗಲೂ ದೇವ್ರನ್ನ ಕೊಂಡಾಡ್ತಾನೆ ರೀ. ಆತನು ಒಳ್ಳೆಯವರು, ಪರಿಶುದ್ಧನು. ಆತನ ನೀತಿ ನ್ಯಾಯವನ್ನು ಪ್ರೀತಿಸುವ ದೇವರು. ಆತನು ಕೊಂಡಾಡ್ತಾನೆ ರೀ. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೇನು. ಸನ್ಮಾರ್ಗ ಅಂದರೆ ದೇವರಿಗೆ ಪ್ರಿಯವುಳ್ಳ ಮಾರ್ಗದಲ್ಲಿ ನಾವು ನಡಿಬೇಕು, ನಾವು ನಡೆಯೋಣ. ಆಮೇನ್. ನನಗೆ ಯಾವಾಗ ದರ್ಶನ ಕೊಡಿರಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಆಮೇನ್. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ದುರಾಚಾರಗಳನ್ನು ಹಾಗೆ ಮಾಡುತ್ತೇನೆ. ಆಮೇನ್. ದುರಾಚಾರಗಳನ್ನು ನಾವು ಹಾಗೆ ಮಾಡಬೇಕು. ಆತನ ಪ್ರೀತಿ ನೀತಿಗಳನ್ನು ನಾವು ಪ್ರೀತಿಸಬೇಕು. ಅದರ ಗೊಡವೆ ನನಗೆ ಬೇಡ. ಈ ಲೋಕದ ಕೊಡುವಂಥ ಸಂಬಳ ಮರಣ. ಈ ಲೋಕದ ಆಶೆಗಳೇ ಬೇಡ. ಆತನಿಗೋಸ್ಕರ ಆತನ ವಾರ್ತೆಗಳನ್ನು ನಾವು ಯಥಾರ್ಥವಾಗಿ ಆತನ ವಾರ್ತೆಗಳನ್ನು ಧ್ಯಾನ ಮಾಡಿ ನಾವು ಯಾವ ರೀತಿ ನಡ್ಕೊಳ್ಬೇಕಂತ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಆತನ ಭಯ ಬಿದ್ದು ನಾನು ನಡೆಯೋಣ. ಈ ರೀತಿ ನಾವು ಮಾಡುವಾಗ ದೇವರ ವಾರ್ತೆಗಳಿರ್ತದೆ ನೋಡಿ. ಈ ರೀತಿ ಎಲ್ಲ ನಾವು ನಮ್ಮನ್ನೇ ಪ್ರಿಪೇರ್ ಮಾಡ್ಕೊಬೇಕು, ನಮ್ಮನ್ನೇ ನಾವು ಸಿದ್ಧತೆ ಮಾಡ್ಕೊಬೇಕು. ಆ ರೀತಿ ನೀವು ಸಿದ್ಧತೆ ಮಾಡಿಕೊಳ್ಳುವಾಗ ದೇವ್ರ ವಾರ್ತೆಗಳು ನೋಡಿ 91ನೇ ಕೀರ್ತನೆಯಲ್ಲಿ 3ನೇ ಅಧ್ಯಾಯ ಏನು ಹೇಳ್ತದೆ? ಈ ರೀತಿ ನಾವು ಇರಬೇಕಾದ್ರೆ ದೇವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ನಿಮಗೋಸ್ಕರ ಹೊಂಚಾಕಿ ಎಲ್ಲಿ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಕು, ಇವನ್ನ ನಾಶ ಮಾಡಬೇಕು, ಇವನ್ನ ಇಲ್ಲದೆ ಮಾಡಬೇಕು, ಇವನ್ನ ನರಕಕ್ಕೆ ಕರ್ಕೊಂಡೋಗ್ಬೇಕು ಅಂತ ಹೊಂಚಾಕುವಂಥ ಸೈತಾನನಿಂದ ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಅಲ್ಲೆಲ್ಲೂಯ. ಆತನೊಬ್ಬನೇ ಸರ್ವಶಕ್ತ. ನಮ್ಮನ್ನು ಮರಣಕರ ವ್ಯಾಧಿಯಿಂದ ತಪ್ಪಿಸುವೇನಂತ ದೇವ್ರ ವಾರ್ತೆಗಳು ಹೇಳ್ತದೆ. ಅವಾಗ ದೇವ್ರು ನಮ್ಮನ್ನು ಮರಣಕರ ವ್ಯಾಧಿಯಲ್ಲಿ ಬಿಡ್ತಾರಾ? ಇಲ್ಲ. ಒಂದೇ ಕಾರ್ಯ, ಆತನನ್ನು ಯಥಾರ್ಥವಾಗಿ ಪ್ರೀತಿಸಿ ಮನೆಯಲ್ಲಾಗಲಿ ಹೊರಗಾಗಲಿ ಆತನಿಗೋಸ್ಕರ ಭಯಬಿದ್ದು ನಾವು ನಡೆಯುವಾಗ ದೇವ್ರು ಈ ಕಾರ್ಯಗಳೆಲ್ಲ ಮಾಡ್ತೀವಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಎಷ್ಟೋ ಜನ ಇದೆಯಲ್ಲಿ ನಾನು ಬಿಡುಗಡೆ ಆಗಿಲ್ವಲ್ಲ ಅಂತ ನೀವು ಯೋಚನೆ ಮಾಡ್ತೀವಿ. ಈ ಕಾರ್ಯಗಳೆಲ್ಲ ನೀವು ಮಾಡಿ ಖಂಡಿತವಾಗಿ ನಿಮಗೆ ಬಿಡುಗಡೆ ಆಗುತ್ತಾ ಇಲ್ವ ಅಂತ ನೀವು ನೋಡಿ. ನಿನ್ನ ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ ಅಂತ ಹೇಳ್ತಾರೆ. ಆತ ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕದ ಮರೆಯನ್ನು ಆಶ್ರಯಿಸಿಕೊಳ್ಳುವಿ.